ಎಲ್ಲ ಅನ್ನೋದತ್ತರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ 2 ಟೀತ್ ಬ್ಲೇಡ್ನ ಫಿಟ್ಟಿಂಗ್ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ತಾ ಇದ್ದೀವಿ. ಫಸ್ಟು ಮೊದಲಿಗೆ ಇದು ಮಿಷಿನಲ್ಲಿರೋ ಟ್ರಿಮ್ಮರ್ ಹೆಡ್ಡ ಬಿಚ್ಕೋಬೇಕು. ಇಲ್ಲಿ ಲಾಕ್ ಮಾಡ್ಕೊಂಡು ಇದರಲ್ಲಿ ಸೈಡ್ ಲಾಕ್ ಇದೆ. ಕೆಲವು ಮಿಷಿನಲ್ಲಿ ಮೇಲಿಂದ ಲಾಕ್ ಬರುತ್ತೆ. ಮೇಲಿಂದ ಲಾಕಿಂದು ಲಾಕ್ ಮಾಡ್ಕೊಂಡು ಇದನ್ನು ಬಿಚ್ಕೋಬೇಕಾಗುತ್ತೆ ಟ್ರಿಮ್ಮರ್ ಹೆಡ್ಡು. ಇದು ಟ್ರಿಮ್ಮರ್ ಹೆಡ್ ಬಿಚ್ಕೊಂಡು ಇಲ್ಲಿ ಒಂದು ಗ್ರಿಲ್ ಇರುತ್ತೆ. ಈ ಗ್ರಿಲ್ನ ಈ ಬ್ಲೇಡಿಗೂ ಈ ಗ್ರಿಲ್ಲಲ್ಲಿರೋ ಸ್ಕ್ವೇರಿಗೂ ಕರೆಕ್ಟಾಗಿ ಕೂರುತ್ತೆ. ಈ ಬ್ಲೇಡ್ ಕರೆಕ್ಟಾಗಿ ಅಲ್ಲಿಗೆ ರಿಪ್ಲೇಸ್ ಆಗಬೇಕು. ಈ ಥರ ಕೂತ ಮೇಲೆ ಇದ್ರ ಮೇಲೆ ಇನ್ನೊಂದು ಗ್ರಿಲ್ ಬರುತ್ತೆ. ಆ ಗ್ರಿಲ್ನ ಹಾಕಬೇಕು. ಎಲ್ಲ ಮಿಷಿನರಿಲೂ ಅದ್ರಿಗೆ ಸಂಬಂಧಪಟ್ಟ ಗ್ರಿಲ್ನ ಕೊಟ್ಟಿರ್ತಾರೆ. ಆ ಗ್ರಿಲ್ ಹಾಕಬೇಕು. ಆಮೇಲೆ ದೊಡ್ಡ ಪ್ಲೇಟ್ ಬರುತ್ತೆ. ಈ ಪ್ಲೇಟ್ ಗ್ರಿಲ್ನ ಅದ್ರಲ್ಲಿ ಹಾಕಬೇಕು. ಇದು ಕೂರಿಸಿದ ಮೇಲೆ ನಟ್ಟನ್ನ ತಿರುವಿ ಇದು ಮಾಡಬೇಕಾಗುತ್ತೆ. ಇದರಲ್ಲಿ ಎಲ್ಲ ಮಿಷಿನು ಟೂಲ್ಸಲ್ಲಿ ಕೊಟ್ಟಿರ್ತಾರೆ. ಅದು ಬಂದ್ಬಿಟ್ಟು ಇದು ಪ್ರತಿಯೊಂದು ಮಿಷಿನ್ನಿಗೂ ಅದರದ್ದೇ ಆದ ಅದ್ರ ಟೂಲ್ಸ್ ಇರುತ್ತೆ. ಅದ್ರ ಟೂಲ್ಸಲ್ಲೇ ಫಿಟ್ ಮಾಡ್ಕೋಬೇಕು. ಇದು ಈಗ ಕೂರಿಸಿದ ಮೇಲೆ ಲಾಕ್ ಮಾಡ್ಕೊಂಡು ಟೈಟ್ ಮಾಡ್ಕೋಬೇಕು. ಇದು ಉಲ್ಟಾ ಥ್ರೆಡ್ ಬರುತ್ತೆ. ಬ್ರಷ್ ಕಟರಲ್ಲಿ ಎಲ್ಲ ಬ್ರಷ್ ಕಟರಲ್ಲೂ ಉಲ್ಟಾ ಥ್ರೆಡ್ ಬರುತ್ತೆ. ಅದು ನೀಟಾಗಿ ಟೈಟ್ ಮಾಡ್ಕೊಂಡ್ರೆ ಮಾತ್ರ ಫಿಟ್ಟಿಂಗು. ಒಂದು ಚೂರು ಏನಾದರೂ ಕ್ರಾಸಲ್ಲಿ ಕೂರ್ತು ಅಂದರೆ ವೈಬ್ರೇಷನ್ ಬರೋದು ಜಾಸ್ತಿ ಆಗಿರುತ್ತೆ. ಹಂಗಾಗಿ ನೀಟಾಗಿ ಫಿಟ್ ಮಾಡ್ಕೊಂಡೆ ಯೂಸ್ ಮಾಡಬೇಕಾಗುತ್ತೆ. ಫಿಟ್ ಮಾಡ್ಕೊಂಡ್ಮೇಲೆ ಈ ಲಾಕ್ ತೆಗೆದು ಹಿಂಗೆ ತಿರುಗಿಸಿದ್ರೆ ಇಲ್ಲೇ ಗೊತ್ತಾಗುತ್ತೆ ವೈಬ್ರೇಷನ್ ಆಗುತ್ತೆ ಇಲ್ಲೋ ಅಂತೇಳಿ. ಒಂದು ಸಲ ಸ್ಟಾರ್ಟ್ ಮಾಡಿ ತೋರಿಸ್ಬಿಡ್ತೀನಿ ಅದನ್ನು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ. ಲಂಟನ್ನು ಮೆಣೆ ಇನ್ನಿತರ ಗಿಡಗಳನ್ನ ಕಟ್ ಮಾಡ್ಕೊಳ್ಳಿಕ್ಕೆ ಇದನ್ನು ಬ್ಲೇಡ್ನ ಯೂಸ್ ಮಾಡ್ಬೋದು. ರೈತರು ಒಂದು ಸಲ ನೀಟಾಗಿ ಫಿಟ್ ಮಾಡ್ಕೊಬೇಕಾದ್ರೆ ವೈಬ್ರೇಷನ್ ಇಲ್ದಾಗ ಫಿಟ್ಟಿಂಗ್ ಮಾಡ್ಕೋಬೇಕು. ಈ ಥರ ಫಿಟ್ ಮಾಡ್ಕೊಂಡು ರೈತರು ಯೂಸ್ ಮಾಡಬೇಕಾಗಿ ಕೇಳ್ಕೊಳ್ತೀವಿ. ಈಗ ಹೊಡೆಯೋಕೆ ರೆಡಿ ಇದೆ. ರೈತರು ಅವರಿಗೆ ಇಷ್ಟ ಬಂದಾಗೆ ಯಾವ ರೀತಿ ಬೇಕು ಬ್ಲೇಡ್ನ ಫಿಟ್ಟಿಂಗ್ ಮಾಡ್ಕೊಂಡು ಲಂಟನ್ ಗಿಡ ಮೆಣೆ ಈ ಥರದವನ್ನು ಕಟ್ ಮಾಡ್ಕೋಬೋದು.